ಮೂರ್ತಿಯವರು ಒಬ್ರು ಧ್ಯೇಯನಿಷ್ಠ ಕಾರ್ಯಕರ್ತರು. ಅಂದರೆ ವಿರಾಮ ವರಿಯದಂತ ಒಂದು ಮೆದುಳು, ದಣಿವರಿಯದಂತ ಶರೀರ ಅವರದು. ಸಂಘದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಕೆಲಸ ಮಾಡ್ತಾ ಮಾಡ್ತಾ ಕೆಲವನ್ನ ಕಳ್ಕೊಳ್ಬೇಕಾಗತ್ತೆ, ಕೆಲವನ್ನ ಬಿಡಬೇಕಾಗತ್ತೆ, ಕೆಲವನ್ನ ಕೊಡಬೇಕಾಗತ್ತೆ. ಆ ರೀತಿ ಒಬ್ಬ ನಿಸ್ವಾರ್ಥ ಭಾವದಿಂದ ಕೆಲಸ ಮಾಡಿದಂತ ಸಮರ್ಪಿತ ಕಾರ್ಯಕರ್ತರು ಮೂರ್ತಿಯವರಾಗಿದ್ದರು. ತಮ್ಮ 50ನೇ ವಯಸ್ಸಿನಲ್ಲಿ HL ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ತನ್ನ ವೇತನ, ತನ್ನ ಭತ್ಯೆ, ಸವಲತ್ತು ಇದ್ರ ಬಗ್ಗೆ ಚಿಂತಿಸಲೇ ಇಲ್ಲ ಅವರು. ಅದನ್ನು ಸ್ವಂತಕ್ಕೆ ಬಳಸಲಿಲ್ಲ. ಉಳಿತಾಯದ ಧನವನ್ನು ಒಂದಷ್ಟನ್ನು ಕೇಶವಕರಪ್ಪಕ್ಕೆ, ಧರ್ಮಸ್ಥರಿಗೆ, ಶಂಕರ ಮಠಕ್ಕೆ, ಒಂದಷ್ಟನ್ನು ಅಯೋಧ್ಯೆಗೆ ಕಳಿಸ್ಕೊಟ್ರು. ಪ್ರಸಿದ್ಧಿ, ಪ್ರಶಂಸೆ, ಹಾರ ತುರಾಯಿಗಳಿಂದ ಗಾವದ ದೂರ ಉಳಿದ್ರವರು. ಅನಾಮಿಕರಾಗಿ ಕೆಲಸ ಮಾಡಿದರು. ಗೀತಾ ಪಠಣ, ಗೀತಾ ಕಂಠಪಾಠ, ಸಾಮೂಹಿಕ ಗೀತಾ ಪಾರಾಯಣ, ರಾಮಾಯಣ ಮಹಾಭಾರತಗಳ ಅಧ್ಯಯನ ಶಿಬಿರಗಳು, ಪ್ರವಚನಕಾರರ ತರಬೇತಿ ವರ್ಗಗಳು, ಶಾಂಕರ ತತ್ವ ಪ್ರಸಾರ, ದ್ವಾರಕಿ ಸ್ಮಾರಕ ನಾಟಕೋತ್ಸವ, ದೃಶ್ಯ ರಾಮಾಯಣ ರೂಪಕಗಳು, ದೇವರಾಯನ ದುರ್ಗ ಗಿರಿ ಪ್ರದಕ್ಷಿಣೆ, ಇನ್ನು ಕಾಗಿನೆಲೆಯ ಕನಕ ಸಂಗೀತೋತ್ಸವ. ಇದು ಅವರದ್ದೇ ಕಲ್ಪನೆಯ ಕೂಸದು. ಉಚ್ಚ ಆದರ್ಶವಿರಲು, ಸ್ವಚ್ಛ ಜೀವನವಿರಲು, ಪದವಿ ಕೀರ್ತಿಗಳು ತುಚ್ಛ ಎನಿಸಿರಲು ಮೂರ್ತಿಗೆ ಹೆಚ್ಚೇನು ಬೇಕು ಸರ್ವಜ್ಞ. ಮೂರ್ತಿ ಅವರು ಸದಾ ನಮಗೆ ಸ್ಫೂರ್ತಿ. ಇವತ್ತು ಮನಸ್ಸಿಗೆ ತುಂಬ ಸಂತೋಷ ಆಗ್ತಾ ಇದೆ. ಸ್ವರ್ಗೀಯ ಶ್ರೀ BN ಮೂರ್ತಿಯವರ ವ್ಯಕ್ತಿತ್ವ ವಿಚಾರ ಒಂದು ಪುಸ್ತಕ ರೂಪದಲ್ಲಿ ನಮ್ಮ ಕೈಯನ್ನು ಇವತ್ತು ಸೇರಿದೆ. ಕರ್ನಾಟಕದಲ್ಲಿ ಸಂಘ ಮತ್ತು ನಮ್ಮ ವಿಚಾರ ಪರಿವಾರದ ಸಂಘಟನೆಗಳಲ್ಲಿ ಪ್ರಚಾರಕರಾಗಿ, ಪೂರ್ಣಾವಧಿ ಕಾರ್ಯಕರ್ತರಾಗಿ ಜೀವನ ಪೂರ್ತಿ ಬದುಕಿದಂತ ಅನೇಕರ ಪುಸ್ತಕಗಳು ಹೊರಗೆ ಬಂದಿವೆ. ಅದರೊಬ್ಬ ಗೃಹಸ್ಥ ಕಾರ್ಯಕರ್ತನಾಗಿ ಒಂದು ಸಮರ್ಪಿತ ಜೀವನವನ್ನು ನಡೆಸಿದಂತವರ ಪುಸ್ತಕಗಳು ಬಂದಿರುವುದು ಬಹಳ ಕಡಿಮೆ. ಈ ಪುಸ್ತಕ ಕೊರತೆಯನ್ನ ಸ್ವಲ್ಪ ಮಟ್ಟಿಗೆ ನೀಗಿಸಿದೆ ಅಂತ ನಾನು ಅಂದ್ಕೊಳ್ತೀನಿ. 1985ರಲ್ಲಿ ನಾನು ಬೆಂಗಳೂರಿಗೆ ಪ್ರಚಾರಕನಾಗಿ ಬಂದೇನೆ. ಬೆಂಗಳೂರು ಉತ್ತರದಲ್ಲಿರುವ ಹೆಬ್ಬಾಳದಲ್ಲಿ ನನ್ನ ಪ್ರಚಾರಕ ಜೀವನ ಪ್ರಾರಂಭ ಮಾಡಿದೆ. ಮೊದಲ ತಿಂಗಳಲ್ಲೇ ಧರ್ಮಶ್ರೀಗೆ ಬಂದೆ ನಾನು. ಆ ಮೊದಲ ಧರ್ಮಶ್ರೀಯ ಸಂದರ್ಶನ ಅಂದರೆ ಭೇಟಿಯಲ್ಲಿ ಮೂರ್ತಿಯವರ ಪರಿಚಯ ನನಗಾಯಿತು. ಆ ನಂತರ ಸುಮಾರು 4 ದಶಕಗಳಲ್ಲಿ ಅನೇಕ ಬೈಠಕ್ಗಳಲ್ಲಿ, ಅನೇಕ ಕಾರ್ಯಕ್ರಮಗಳಲ್ಲಿ ಮೂರ್ತಿಯವರನ್ನ ಹಲವಾರು ಬಾರಿ ನಾನು ನೋಡಿದ್ದೀನಿ. ಮೂರ್ತಿಯವರು ಒಬ್ರು ಧ್ಯೇಯನಿಷ್ಠ ಕಾರ್ಯಕರ್ತರು. ಜೀವನದಲ್ಲಿ ಒಂದು ಧ್ಯೇಯವನ್ನು ಸ್ವೀಕರಿಸಿ ಜೀವನ ಪೂರ್ತಿ ಆ ಮಾರ್ಗದಲ್ಲಿ ನಡೆದರು. ಅದರಲ್ಲೇ ಅವರ ಜೀವನ ಸಮಾಪ್ತಿಯಾಯಿತು. ತನ್ನ ಬುದ್ಧಿ, ತನ್ನ ಶಕ್ತಿ, ತನ್ನ ಪ್ರತಿಭೆ, ತನ್ನ ಸಾಮರ್ಥ್ಯ, ತನ್ನ ಕರ್ತೃತ್ವ ಎಲ್ಲವನ್ನೂ ಈ ಕಾರ್ಯಕ್ಕೆ ಧಾರೆ ಎರೆದರು. ತನ್ನ ನಡೆ, ನುಡಿ, ವ್ಯವಹಾರ, ಸಂಘಟನಾ ಕೌಶಲ್ಯ, ಕಾರ್ಯಕುಶಲತೆ ಇವೆಲ್ಲದರಿಂದ ಅನೇಕರಿಗೆ ಮೇಲ್ಪಂಕ್ತಿಯಾದ. ಸಾಮಾನ್ಯ ಕಾರ್ಯಕರ್ತನಲ್ಲಿ 3 ಗುಣಗಳಿರಬೇಕು ಅಂತ ಅಪೇಕ್ಷೆ ಪಡ್ತೀವಿ ನಾವು. ಕನ್ವಿಕ್ಷನ್, ಕಮಿಟ್ಮೆಂಟ್ ಮತ್ತು ಕಂಟಿನ್ಯೂಟಿ ಅಂತ. ನಿಷ್ಠೆ, ಬದ್ಧತೆ ಮತ್ತು ಸಾತತ್ಯ. ಈ 3ರಿಂದಲೂ ಅನೇಕರಿಗೆ ಅವರು ಮೇಲ್ಪಂಕ್ತಿಯಾದರು. ನಮ್ಮೆಲ್ಲರಿಗೂ ಅನುಕರಣೀಯರಾದರು ಅವರು. ಸಾಮಾನ್ಯವಾಗಿ ಮೂರ್ತಿಯವರ ಜೀವನವನ್ನು ನೋಡಿದಾಗ ಒಂದು ವಾಕ್ಯ ನೆನಪಾಗುತ್ತೆ. ಒಂದು ಜೀವನ, ಒಂದು ಧ್ಯೇಯ, 1 ಲೈಫ್ 1 ಮಿಷನ್. 1900ನೇ ಇಸ್ವಿನಲ್ಲಿ ಜನವರಿ 27ನೇ ತಾರೀಕು ಕ್ಯಾಲಿಫೋರ್ನಿಯಾ ಪ್ರದೇಶದ ಪನ್ಸಾಡೆನಾ ಎನ್ನುವಂಥ ನಗರದ ಶೇಕ್ಸ್ಪಿಯರ್ಸ್ ಕ್ಲಬ್ನಲ್ಲಿ ಸ್ವಾಮಿ ವಿವೇಕಾನಂದರು ಮಾಡಿದಂಥ ಭಾಷಣ ಮೈ ಲೈಫ್ ಆ್ಯಂಡ್ ಮೈ ಮಿಷನ್ ಅಂತ ಹೇಳಿ. ಆ ಭಾಷಣ ಬಹಳ ಜಗತ್ ಪ್ರಸಿದ್ಧವಾಯ್ತದು. ಆ ಭಾಷಣದಿಂದ ಸ್ಫುರಿತಗೊಂಡಂಥ ಒಂದು ವಾಕ್ಯ, ಒಂದು ಸೂತ್ರ ತುಂಬ ಕಡೆಗಳೆಲ್ಲ ಅದನ್ನು ಬಳಸ್ತಾರೆ. 1 ಲೈಫ್ 1 ಮಿಷನ್. ಮೂರ್ತಿಯವರಂತ ಒಬ್ಬರು ಧ್ಯೇಯವಾದಿ ಕಾರ್ಯಕರ್ತ. ಅವರು ಧ್ಯೇಯವಾದಿ ಕಾರ್ಯಕರ್ತನ ಲಕ್ಷಣ ಏನು? ಇದೊಂದೇ ಮಾರ್ಗ ಎನ್ನುವಂಥ ಅಚಲವಾದ ನಂಬಿಕೆ. ಸುತ್ತಲಿನ ವಿದ್ಯಮಾನಗಳಿಂದ ಧ್ಯೇಯವಾದಿ ವಿಚಲಿತನಾಗುವುದಿಲ್ಲ. ನಿರೀಕ್ಷಿತ ಫಲ ಸಿಗದಿದ್ದಾಗ ನಿಷ್ಕ್ರಿಯನಾಗುವುದಿಲ್ಲ. ಪ್ರತಿಕೂಲ ಪರಿಸ್ಥಿತಿನಲ್ಲಿ ಹತಾಶನಾಗುವುದಿಲ್ಲ. ಅದರ ಬದಲಿಗೆ ಮಿಕ್ಕವರು ಹತಾಶರಾದಾಗ, ನಿರಾಶರಾದಾಗ, ನಿಷ್ಕ್ರಿಯರಾದಾಗ ಸರಿದಾರಿಗೆ ತರುವಂಥ ಪ್ರಯತ್ನವನ್ನು ಮಾಡ್ತಾನೆ. ಮೂರ್ತಿಯವರಂತ ಒಬ್ಬ ಧ್ಯೇಯವಾದಿಯಾಗಿದ್ರು, ಧ್ಯೇಯ ಮೂರ್ತಿಯೇ ಆಗಿದ್ರು. ಅವರು ಎಷ್ಟು ಸುಂದರವಾದಂಥ ಹೆಸರು ಈ ಪುಸ್ತಕ ಕೊಟ್ಟಿದ್ದಾರೆ ನೋಡಿ. ಧ್ಯೇಯಮೂರ್ತಿ ಅನ್ವರ್ಥವಾದಂಥ ಹೆಸರು ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಸಾಮಾನ್ಯವಾಗಿ ನಮ್ಮ ಸಂಘಟನೆಗಳಲ್ಲಿ ಕೆಲಸ ಮಾಡುವಂಥ ಕಾರ್ಯಕರ್ತರು ಯಾವ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಾರೆ. ಇಲ್ಲಿ ಸ್ವಂತಕ್ಕೇನೂ ಸಿಗೋದಿಲ್ಲ. ಇಲ್ಲಿ ನಮ್ಮ ಕೆಲಸ ಮಾಡ್ತಾ ಮಾಡ್ತಾ ಎಲ್ಲವನ್ನು ಬಿಡಬೇಕಾಗತ್ತೆ. ಸಂಘದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಕಾಮ್ ಕರ್ತೆ ಕರ್ತೆ ಇದರ ದೇನಾ ಪಡ್ತಾ ಹೈ, ಕುಚ್ ಖೋನಾ ಪಡ್ತಾ ಹೈ, ಕುಚ್ ಛೋಡ್ನಾ ಪಡ್ತಾ ಹೈ, ಲೇನೆ ಕೆ ಲಿಯೆ ಕುಚ್ ಭಿ ನಹೀ ಇದರ್. ಸಂಘದ ವೈಶಿಷ್ಟ್ಯ ಅದು. ಕೆಲಸ ಮಾಡ್ತಾ ಮಾಡ್ತಾ ಕೆಲವನ್ನು ಕಳ್ಕೊಳ್ಬೇಕಾಗತ್ತೆ, ಕೆಲವನ್ನು ಬಿಡಬೇಕಾಗತ್ತೆ, ಕೆಲವನ್ನು ಕೊಡಬೇಕಾಗತ್ತೆ. ಮೂರ್ತಿ ಸ್ವಂತಕ್ಕೆ ಏನೂ ಅಪೇಕ್ಷೆ ಪಡಲಿಲ್ಲ ಅವರು. ಆ ರೀತಿ ಒಬ್ಬ ನಿಸ್ವಾರ್ಥ ಭಾವದಿಂದ ಕೆಲಸ ಮಾಡಿದಂಥ ಸಮರ್ಪಿತ ಕಾರ್ಯಕರ್ತರು ಮೂರ್ತಿಯವರಾಗಿದ್ದರು. ಅವರು ಸಾಮಾನ್ಯವಾಗಿ ನಮ್ಮ ಜೀವನ ಪದ್ಧತಿಯಲ್ಲಿ 4 ಆಶ್ರಮಗಳನ್ನು ಹೇಳ್ತಾರೆ. ಮೊದಲನೇದು ಬ್ರಹ್ಮಚರ್ಯ, ಅದರಲ್ಲಿ ವಿದ್ಯಾರ್ಜನೆ ಮಾಡಬೇಕು. 2ನೇದು ಗೃಹಸ್ಥಾಶ್ರಮ, ಮದುವೆ ಆಗಬೇಕು, ವಂಶವರ್ಧನೆ, ಚೆನ್ನಾಗಿ ಸಂಪಾದನೆ ಮಾಡಬೇಕು, ಎಲ್ಲ ಧಾರ್ಮಿಕ ನೈತಿಕ ಸೇವಾ ಕಾರ್ಯಗಳಿಗೆ ಆಶ್ರಯ ಕೊಡಬೇಕು.
ಅದರ ಪಾಲಕನಾಗಬೇಕು. ಇದು ಗೃಹಸ್ಥಾಶ್ರಮದ ಲಕ್ಷಣ. ಇದು ಮೂರ್ತಿಯವರು ಮನೆಯಲ್ಲಿದ್ದರು, ಗೃಹಸ್ಥರಾಗಿದ್ದರು, ಮದುವೆ ಆಗಲಿಲ್ಲ, ಅವಿವಾಹಿತರಾಗಿಯೇ ಉಳಿದ್ರು ಅವರು. ಮೂರನೇದು ವಾನಪ್ರಸ್ಥ ಅಂತೇಳಿ. ಪ್ರಾಯಶಃ ಹಿಂದಿನ ಕಾಲದಲ್ಲಿ ಕಾಡಿಗೆ ಹೋಗ್ತಾ ಇದ್ದರು, ಆದರೆ ಕಾಡಿಗೆ ಹೋಗೋ ಅವಶ್ಯಕತೆ ಇಲ್ಲ ಇವತ್ತು. ನಾವು ಹೇಳ್ತಾ ಇದ್ದೀವಿ ವಾನಪ್ರಸ್ಥ ಅಂತ ಹೇಳಿದರೆ ಸಂಪಾದನೆ ಅಲ್ಲಿಗೆ ಮುಗಿದೋಯ್ತದು. ಸೊ ನಮ್ಮ ಗೃಹಸ್ಥ ಆಶ್ರಮದಲ್ಲಿ ಸಮಾಜ ಜೀವನದಿಂದ ನಾವೇನೇನೇನು ಪಡೆದಿದ್ದೀವಿ ಅದೆಲ್ಲವನ್ನು ಸಮಾಜಕ್ಕೆ ವಾಪಸ್ ಕೊಡಬೇಕು. ಅದು ವಾನಪ್ರಸ್ಥ. ಅದು ನಾನು ಗಳಿಸಿದಂಥ ಇಲ್ಲಿಯ ಪ್ರತಿಭೆ, ಸಾಮರ್ಥ್ಯ, ಶಕ್ತಿ, ಕಲೆ ಏನೇನು ನಾನು ಗಳಿಸಿದ್ದೀನೋ ಅದೆಲ್ಲವನ್ನು ನಾನು ವಾಪಸ್ ಕೊಡಬೇಕು. ನಾನು ಸಮಾಜದ ಋಣವನ್ನು ತೀರಿಸ್ಬೇಕು. ನಾನು ಅದನ್ನು ಮೂರ್ತಿಯವರು ಅದರಂತೆ ಬದುಕಿದ್ರು. ಅದರಂತೆ ಬದುಕಿದರು. ತಮ್ಮ 50ನೇ ವಯಸ್ಸಿನಲ್ಲಿ HLನ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ರಾಜೀನಾಮೆಯನ್ನು ಕೊಟ್ಟ ನಂತರ ಅವ್ರಿಗೆ ಏನೇನು ಬರಬೇಕಾಗಿತ್ತು ಅದನ್ನು ಅವ್ರು ತಗೊಳ್ಳಿಕ್ಕೆ ಹೋಗಲಿಲ್ಲ. ಅವರಿಗೆ ರಾಜೀನಾಮೆ ಕೊಡಬೇಕಾದ್ರೆ ನೋಡಿ, ಅವರು ಇನ್ನೂ ಕೆಲಸ ಮಾಡ್ಬೋದಾಗಿತ್ತು ರಿಟೈರ್ಮೆಂಟ್ವರೆಗೆ. ಅವರು ತನ್ನ ಸಂಬಳ ಅಂದರೆ ತನ್ನ ವೇತನ, ತನ್ನ ಭತ್ಯೆ, ಸವಲತ್ತು ಇದ್ರ ಬಗ್ಗೆ ಚಿಂತಿಸಲೇ ಇಲ್ಲ ಅವರು. ನಾನು ಸಮಾಜ ಕಾರ್ಯ ಮಾಡಬೇಕು, ನಾನು ಸಮಾಜಕ್ಕೆ ನಾನು ವಾಪಸ್ ಮರಳಿಸ್ಬೇಕೆಲ್ಲವನ್ನು ಕೂಡ. ಸೊ ಅಲ್ಲಿಯ ಅಧಿಕಾರಿಗಳೇ ಅವರಿಗೆಲ್ಲವನ್ನು ತಂದು ಕೊಟ್ಟರು. ಆಮೇಲೆ ಅದನ್ನು ಸ್ವಂತಕ್ಕೆ ಬಳಸಲಿಲ್ಲ. ಆ ಉಳಿತಾಯದ ಧನವನ್ನು ಒಂದಷ್ಟನ್ನು ಕೇಶವಕರಪ್ಪಕ್ಕೆ, ಧರ್ಮಶ್ರೀಗೆ, ಶಂಕರ ಮಠಕ್ಕೆ, ಒಂದಷ್ಟನ್ನು ಅಯೋಧ್ಯೆಗೆ ಕಳಿಸ್ಕೊಟ್ರು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಬೇಕು ಎನ್ನುವ ದಾಸೋಕ್ತಿಗೆ ಅನ್ವರ್ಥವಾಗಿ ಬದುಕಿದರು ಮೂರ್ತಿಯವರು. ಪ್ರಸಿದ್ಧಿಯನ್ನು ಬಯಸಲಿಲ್ಲ. ಪ್ರಸಿದ್ಧಿ, ಪ್ರಶಂಸೆ, ಹಾರ ತುರಾಯಿಗಳಿಂದ ಗಾವದ ದೂರ ಉಳಿದ್ರವರು. ಜೀವನ ಪೂರ್ತಿ ಕೆಲಸ ಮಾಡ್ತಾನೆ ಹೋದರು. ಚರೈವೇತಿ. ಹೀಗಾಗಿ ಮೂರ್ತಿಯವರಂದರೆ ನಿಜಕ್ಕೂ ಅವರೊಬ್ಬರು ಧ್ಯೇಯ ಮೂರ್ತಿಯವರು. ಅನಾಮಿಕರಾಗಿ ಕೆಲಸ ಮಾಡಿದರು. ಎಲ್ಲವನ್ನು ಮಾಡಿದರು, ಮಾಡಿಸಿದರು, ತಾನಿಂದ ಕುಳಿದ್ರು. ದೊಡ್ಡ ದೊಡ್ಡ ವೇದಿಕೆಗಳನ್ನು ಹತ್ತಲಿಲ್ಲ, ಉದ್ದುದ್ದ ಭಾಷಣಗಳನ್ನು ಬಡಬಡಿಸಲಿಲ್ಲ ಮೂರ್ತಿಯವರು. ತಾನು ಹಿಂದೆ ಕುಳಿದ್ರು. ಅವರು ಹೊಸ ಕಲ್ಪನೆಗಳು, ಹೊಸ ಯೋಜನೆಗಳು, ಹೊಸ ಕನಸುಗಳ ಸರದಾರರಾಗಿದ್ದರು ಮೂರ್ತಿಯವರು. ಅಂದರೆ ವಿರಾಮವರಿಯದಂಥ ಒಂದು ಮೆದುಳು, ದಣಿವರಿಯದಂಥ ಶರೀರ ಅವರದು. ಎಷ್ಟು ಹೊಸ ಯೋಜನೆಗಳು ನೋಡಿ ಅವ್ರದ್ದು. ಗೀತಾ ಪಠಣ, ಗೀತಾ ಕಂಠಪಾಠ, ಸಾಮೂಹಿಕ ಗೀತಾ ಪಾರಾಯಣ, ರಾಮಾಯಣ ಮಹಾಭಾರತಗಳ ಅಧ್ಯಯನ ಶಿಬಿರಗಳು, ಪ್ರವಚನಕಾರರ ತರಬೇತಿ ವರ್ಗಗಳು, ಶಾಂಕರ ತತ್ವ ಪ್ರಸಾರ, ದ್ವಾರಕೀ ಸ್ಮಾರಕ ನಾಟಕೋತ್ಸವ, ದೃಶ್ಯ ರಾಮಾಯಣ ರೂಪಕಗಳು, ಇನ್ನು ದೇವರಾಯನ ದುರ್ಗ ಗಿರಿ ಪ್ರದಕ್ಷಿಣೆ ಅವರೇ ಪ್ರಾರಂಭ ಮಾಡಿದ್ದು ಅಂತ ಕೇಳಿದ್ದೀನಿ ನಾನು. ಇನ್ನು ಕಾಗಿನೆಲೆಯ ನಮಗೆಲ್ಲ ಗೊತ್ತಿದೆ, ತುಂಬ ಪ್ರತಿಷ್ಠಿತ ಕಾರ್ಯಕ್ರಮ ಅದು, ಕನಕ ಸಂಗೀತೋತ್ಸವ. ಇದು ಅವರದ್ದೇ ಕಲ್ಪನೆಯ ಕೂಸದು. ಅದು ನಮ್ಮ ಕರ್ನಾಟಕದಲ್ಲಿ ದಾಸ ಪರಂಪರೆಯಲ್ಲಿ ಇಬ್ಬರು ಅಗ್ರಗಣ್ಯರು, ಒಬ್ಬರು ಪುರಂದರದಾಸರು, ಇನ್ನೊಬ್ಬರು ಕನಕದಾಸರು. ನಮ್ಮ ಕರ್ನಾಟಕದ ಯಾವುದೇ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಗಳಾಗಲಿ ಇವರ ಕೃತಿಗಳನ್ನು ಹಾಡದೆ ಆ ಕಾರ್ಯಕ್ರಮ ಪೂರ್ಣ ಆಗೋದಿಲ್ಲ. ಸೊ ಇಂಥ ಕನಕದಾಸರು ಅವರ ಜಯಂತಿಯ ದಿನ ಅವರ ಆರಾಧ್ಯ ದೈವ ಕಾಗಿನೆಲೆ ಶ್ರೀ ಆದಿಕೇಶವ ಅವನ ಸನ್ನಿಧಿಯಲ್ಲಿ ಸಂಗೀತೋತ್ಸವ ಆಗಬೇಕು. ಇದು ಮೂರ್ತಿಯವರ ಕನಸದು. ಅಷ್ಟಕ್ಕೆ ನಿಲ್ಲಿಲ್ಲ ಅವರು. ಎಲ್ಲರಲ್ಲೂ ಕನಸುಗಳು ಹುಟ್ಟುತ್ತವೆ, ಕ್ಷಣ ಮಾತ್ರದಲ್ಲಿ ಸಾಯ್ತವೆ. ಉತ್ಪದ್ಯಂತೆ ವಿಲೀನಾಣಾಂ ದರಿದ್ರಾಣಾಂ ಮನೋರಥ ಅಂತ ಹೇಳ್ತಾರೆ. ದರಿದ್ರನಲ್ಲಿ ಕನಸುಗಳು ಹುಟ್ಟುತ್ತವೆ, ತಕ್ಷಣ ಸಾಯ್ತವೆ. ಕರ್ತೃತ್ವಶಾಲಿಗಳಲ್ಲಿ ಹಾಗಾಗೋದಿಲ್ಲ. ಕರ್ತೃತ್ವಶಾಲಿಗಳು ಕನಸನ್ನು ಕಾರ್ಯರೂಪಕ್ಕಿಳಿಸಲು ಜಿದ್ದಿನಿಂದ ಕೆಲಸ ಮಾಡ್ತಾರೆ, ತಮ್ಮೆಲ್ಲ ಪರಿಶ್ರಮವನ್ನು ಸುರಿತಾರೆ. ಮೂರ್ತಿಯವರು ಅದನ್ನೇ ಮಾಡಿದರು. ಕಾಗಿನೆಲೆಗೆ ಹೋದರು, ಸ್ವಾಮೀಜಿಗಳ ಹತ್ರ ಮಾತಾಡಿದರು, ಅವರನ್ನು ಒಪ್ಪಿಸಿದರು. ಒಂದು ಸಮಿತಿಯ ರಚನೆ ಆಯಿತು. ಸ್ವಾಮೀಜಿಯವರೇ ಅಧ್ಯಕ್ಷರಾದರು, ಮೂರ್ತಿಯವರು ಪ್ರಧಾನ ಕಾರ್ಯದರ್ಶಿಯಾದರು. ನಮ್ಮ ಪ್ರಭಾತ್ ಕಲಾವಿದ ಸಂಸ್ಥೆಯ ದ್ವಾರಕನಾಥ್ ಅವರು ಕೋಶಾಧ್ಯಕ್ಷರಾದರು. ಕರ್ನಾಟಕದ ಪ್ರಸಿದ್ಧ ವಿದ್ವಾಂಸರು, ಸಂಗೀತಗಾರರು ಅವರನ್ನು ಸೇರಿಸ್ಕೊಂಡೊಂದು ಸಲಹಾ ಸಮಿತಿಯನ್ನು ರಚಿಸಿದರು. ಎಂತೆಂಥವರಿದ್ದರು ನೋಡಿ. ಅದನ್ನು ನೋಡಿದಾಗ ಮೂರ್ತಿಯವರ ಕರ್ತೃತ್ವಕ್ಕೆ
ಅದೊಂದು ಉತ್ತಮ ನಿದರ್ಶನ ಅಂತ ನಾನು ಅಂದ್ಕೊಳ್ತೀನಿ. ನಾನು ಪ್ರೊಫೆಸರ್ ಸಾಕ್ರ ರಾಮಚಂದ್ರರಾಯರು, KS ನಾರಾಯಣಾಚಾರ್ಯರು, ಶ್ರೀಮತಿ ಗಂಗೂಬಾಯಿ ಹಾನಗಲ್, ಪಂಡಿತ್ ಶೇಷಾದ್ರಿ ಗವಾಯಿಯವರು, ಡಾಕ್ಟರ್ ಸತ್ಯವತಿಯವರು, ಅರುಣಮಲ್ಲಿ ಪಾರ್ಥಸಾರಥಿಯವರು, ವೆಂಕಟೇಶ್ ಗೋಡ್ಖಿಂಡಿಯವರು ಮುಂತಾದವರೆಲ್ಲರೂ ಈ ಸಮಿತಿಯ ಸದಸ್ಯರಾಗಿದ್ದರು. ಅವರು ಕನಕದಾಸರ 10 ಕೀರ್ತನೆಗಳನ್ನು ಆಯ್ಕೆ ಮಾಡಿದರು. ಅದರಲ್ಲಿ 5 ಕರ್ನಾಟಕ ಶೈಲಿನಲ್ಲಿ, 5 ಹಿಂದೂಸ್ತಾನಿ ಶೈಲಿಯಲ್ಲಿ ಹಾಡಬೇಕು ಅಂತ ತೀರ್ಮಾನ ಮಾಡಿದರು. ಮೊದಲನೇ ಸಂಗೀತೋತ್ಸವದಲ್ಲಿ 450ಕ್ಕೂ ಹೆಚ್ಚು ಸಂಗೀತಗಾರರು ಭಾಗವಹಿಸಿದರು. ಮೂರ್ತಿಯವರ ಕರ್ತೃತ್ವಕ್ಕೆ, ಸಂಘಟನಾ ಚಾತುರ್ಯಕ್ಕೆ ಅದೊಂದು ಜೀವಂತ ಸಾಕ್ಷಿ ಅದು. ಸೊ ಇವತ್ತು ಅದೊಂದು ಕರ್ನಾಟಕದ ಪ್ರತಿಷ್ಠಿತ ಕಾರ್ಯಕ್ರಮ ಆಗಿದೆ. ಅದು 1,500ಕ್ಕೂ ಹೆಚ್ಚು ಸಂಗೀತ ತಜ್ಞರು ಅದರಲ್ಲಿ, ಸಂಗೀತಗಾರರು ಅದರಲ್ಲಿ ಭಾಗವಹಿಸ್ತಾರೆ. ಇದು ಮೂರ್ತಿಯವರ ವಿಶೇಷತೆ. ಇದು ಅಲ್ಲೂ ಕೂಡ ಅವರು ವೇದಿಕೆಯನ್ನು ಹತ್ತಲಿಲ್ಲ. ಅವರು ಆ ಕಾರ್ಯಕ್ರಮದಲ್ಲಿ ಪ್ರಾಂತ ಸಮಿತಿಯ ಕಾರ್ಯದರ್ಶಿ ಆಗಿದ್ದಂಥ TAP ಶೆಣೆಯವರನ್ನು ವೇದಿಕೆಗೆ ಹಚ್ಚಿದರು. ತಾವು ಪ್ರಧಾನ ಕಾರ್ಯದರ್ಶಿ ಆಗಿದ್ದರು, ಆದರೂ ಅವರು ವೇದಿಕೆಗೆ ಹತ್ತಲಿಲ್ಲ ಮೂರ್ತಿಯವರು. ಇದು ಮೂರ್ತಿಯವರ ವಿಶೇಷತೆ, ಅನಾಮಿಕತೆ. ಇದು ನಮ್ಮೆಲ್ಲ ಸಂಘಟನೆಗಳಲ್ಲಿ ಇಂಥ ನೂರಾರು ಕಾರ್ಯಕರ್ತರು ನೋಡ್ತೀವಿ ನಾವು. ನಮ್ಮ ಸಂಘಟನೆ ವೈಶಿಷ್ಟ್ಯ ಅದು. ನಮ್ಮ ಸಂಘಟನೆ ವೈಶಿಷ್ಟ್ಯ ಅದು. ಸೊ ಇಂಗ್ಲೀಷ್ನಲ್ಲಿ ಅಲೆಕ್ಸಾಂಡರ್ ಪೋಪ್ ಅಂತ ಹೇಳುವಂಥ ಕವಿ ಇದ್ದಾನೆ. ಅವನದೊಂದು ಓಡ್ ಆನ್ ಸಾಲಿಟ್ಯೂಡ್ ಅಂತ ಒಂದು ಗೀತೆ ಇದೆ. ಆ ಗೀತೆಯ ಕೆಲವು ಸಾಲುಗಳು ಬಹಳ ಪ್ರಸಿದ್ಧವಾಗಿದೆ. ಇದು ದಸ್ ಲೆಟ್ ಮಿ ಲಿವ್ ಅನ್ನೋನ್ ಆ್ಯಂಡ್ ಅನ್ಸೀನ್ ಆ್ಯಂಡ್ ದಸ್ ಅನ್ಲೆಮೆಂಟೆಡ್ ಲೆಟ್ ಮಿ ಡೈ, ಸ್ಟೀಲ್ ಫ್ರಮ್ ದಿ ವರ್ಲ್ಡ್ ಆ್ಯಂಡ್ ನಾಟ್ ಎ ಸಿಂಗಲ್ ಸ್ಟೋನ್ ಟೆಲ್ ವೇರ್ ಐ ಲೈ. ಇದೊಂದು ಗೀತೆ ವಾಕ್ಯ. ಅದು ಅನ್ನೋನ್ ಆ್ಯಂಡ್ ಅನ್ಸೀನ್, ನಾನು ಬದುಕ್ತೀನಿ. ನಾನು ಸತ್ತ ಮೇಲೂ ಕೂಡ ನಾನು ಎಲ್ಲಿದ್ದೆ ಅಂತ ಹೇಳುವ ಕಲ್ಲು ಕೂಡ ಬೇಡ ನನಗೆ. ಇಂಥ ಅನಾಮಿಕತೆ ಮೂರ್ತಿಯವರದಾಗಿತ್ತು. ಅವ್ರದ್ದು. ಹೀಗಾಗಿ ಮೂರ್ತಿಯವರ ಬಗ್ಗೆ ಹೆಚ್ಚೇನು ಹೇಳಿ. ನಮ್ಮ ಸಂಘದಲ್ಲಿ ಈ ರೀತಿ ಸಾವಿರಾರು ಕಾರ್ಯಕರ್ತನ ಸಂಘಟನೆ ತಯಾರು ಮಾಡಿದೆ. ಸ್ವಂತಕ್ಕೇನೂ ಅಪೇಕ್ಷೆ ಇಲ್ಲ, ಪ್ರಸಿದ್ಧಿ ಇಲ್ಲ, ಕೀರ್ತಿ ಇಲ್ಲ. ಒಂದು ಸ್ವಚ್ಛ ಜೀವನ ನಡೆಸಿದವರು. ಹೀಗಾಗಿ ಮೂರ್ತಿಯವರ ಬಗ್ಗೆ ನನಗನ್ಸುತ್ತೆ, ಅಕಸ್ಮಾತ್ ಸರ್ವಜ್ಞ ಏನಾದರೂ ಬದುಕಿದ್ರೆ, ಮೂರ್ತಿಯವರನ್ನು ನೋಡಿದ್ದಿದ್ರೆ ಅವನು ಏನು ಬರಿತಿದ್ದಿರ್ಬೋದು? ಉಚ್ಚ ಆದರ್ಶವಿರಲು, ಸ್ವಚ್ಛ ಜೀವನವಿರಲು, ಪದವಿ ಕೀರ್ತಿಗಳು ತುಚ್ಛ ಎನಿಸಿರಲು ಮೂರ್ತಿಗೆ ಹೆಚ್ಚೇನು ಬೇಕು ಸರ್ವಜ್ಞ ಬರಿತಿದ್ದಿರ್ಬೋದಲ್ಲ. ಅಂಥ ಜೀವನವನ್ನು ನಡೆಸಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ಮಾದರಿಯಾದವರು, ಮೇಲ್ಪಂಕ್ತಿಯಾದವರು BN ಮೂರ್ತಿಯವರು. ಅವರ ಮನೆ ಸಂಘದ ಕುಟುಂಬ ಅದು. ಮೂರ್ತಿಯವರ ಒಬ್ಬ ತಮ್ಮ ಹರಿಪ್ರಸಾದ್ ಪ್ರಚಾರಕರಾಗಿ ಕೆಲಸ ಮಾಡಿದವರು. ನಾವಾಗಲೇ ಕೇಳಿದ್ದೀವಿ. ವಿಜಯ್ ಕುಮಾರ್, ವಿಜಯ್, ಪ್ರಹ್ಲಾದ್ ಬಾಬು ರಾಜನೀತಿಯಲ್ಲಿ ಕೆಲಸ ಮಾಡಿದವರು. ಮುರಳಿಯವರು ವಿಕ್ರಮದಲ್ಲಿ ಕೆಲಸ ಮಾಡಿದ್ರು ಅಂತ ನಾನು ಕೇಳಿ ಗೊತ್ತು ನನಗೆ. ಸೋದರಿ ವಸಂತಕ್ಕ ಅವರು ಈಗಲೂ ರಾಷ್ಟ್ರ ಸಮಿತಿಯ ಪ್ರಾಂತದ ಜವಾಬ್ದಾರಿಯನ್ನು ಹೊತ್ತವರು. ನರಸಿಂಹಮೂರ್ತಿಯವರು ಕೂಡ ಕಾರ್ಯಕರ್ತರಾಗಿ ಕೆಲಸ ಮಾಡಿದವರೇ. ಇಡೀ ಮನೆ ಸಂಘದ ಮನೆ. ಇದೇ ಸಂಘದ ನಿಜವಾದಂಥ ಆಸ್ತಿ, ನಮ್ಮ ಸಂಘಟನೆ ಆಸ್ತಿ ಅದು. ಜೀವನ ಪೂರ್ತಿ ಸಂಘಕ್ಕೋಸ್ಕರ ಕೆಲಸ ಮಾಡುವಂಥ ಕಾರ್ಯಕರ್ತರು, ಸಂಘವನ್ನೇ ಬದುಕುವ ಕಾರ್ಯಕರ್ತರು ಮತ್ತು ಅಂಥ ಮನೆಗಳು, ಅದೇ ನಮ್ಮ ಸಂಘಟನೆ ನಿಜವಾದಂಥ ಆಸ್ತಿ ಅದು. ಸೊ ಅಂಥ ಸಂಘಟನೆಯ ಅನೇಕ ಸ್ವಯಂ ಸೇವಕರು, ಕಾರ್ಯಕರ್ತರು ನಾವಿದ್ದೀವಿ. ಅದು ನಮ್ಮ ಸೌಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು. ಸೊ ನಮ್ಮ ನೀತಿ ಶತಕದಲ್ಲಿ ಭರ್ತೃಹರಿ ಒಂದು ಶ್ಲೋಕ, ಅದರದ್ದೊಂದು ಸುಭಾಷಿತ ಇದೆ. ಪರಿವರ್ತಿನಿ ಸಂಸಾರೇ ಮೃತಕೋವಾನ ಜಾಯತೆ ಸಜಾತೋ ಏನ ಜಾತೇನ ಯಾತಿ ವಂಶ ಸಮುನ್ನತಿ ಅಂತ ಆ ಶ್ಲೋಕ ಹೇಳುತ್ತೆ. ಏನು ಆ ಶ್ಲೋಕದ ಅರ್ಥ? ನಿತ್ಯ ಬದಲಾಗುತ್ತಿರುವ ಈ ಜಗತ್ತಿನಲ್ಲಿ ಹುಟ್ಟು ಮತ್ತು ಸಾವು ಸ್ವಾಭಾವಿಕವಾದದ್ದು. ಹುಟ್ಟಿ ಸತ್ತವನಿಗೂ ಹುಟ್ಟದೇ ಇದ್ದವನಿಗೂ ಏನು ವ್ಯತ್ಯಾಸ? ಹುಟ್ಟಿ ಸತ್ತವನಿಗೂ ಹುಟ್ಟದೇ ಇದ್ದವನಿಗೂ ಏನು ವ್ಯತ್ಯಾಸ? ಯಾರು ಹುಟ್ಟಿದ್ರಿಂದ ವಂಶಕ್ಕೆ ಗೌರವ ಬರುತ್ತೋ ಅವರೇ ನಿಜವಾಗಿ ಹುಟ್ಟಿದವ್ರದ್ದು. ಅವರ ಜೀವನವೇ ಸಾರ್ಥಕವಾದಂಥ ಜೀವನ. ಸ್ವಾಮಿ ವಿವೇಕಾನಂದರು ಅದನ್ನೇ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ದೇ ಓನ್ಲಿ ಲಿವ್ ಹೂ ಲಿವ್ ಫಾರ್ ಅದರ್ಸ್, ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್ ಅಂತ ಹೇಳಿದ್ದಾರೆ. ಅಂಥ ಜೀವನವನ್ನು ನಡೆಸಿದಂಥ ಮೂರ್ತಿಯವರು ನಮಗೆ ಸದಾಕಾಲ ಒಂದು ಪ್ರೇರಣಾ ಶಕ್ತಿಯವರು.
ಪೂಜ್ಯ ಸ್ವಾಮೀಜಿಯವರು ಹೇಳಿದ್ರಲ್ಲ, ಮೂರ್ತಿ ಅವರು ಸದಾ ನಮಗೆ ಸ್ಫೂರ್ತಿ ಅಂತ. ಅವರ ಪುಸ್ತಕ ಇವತ್ತು ನಮ್ಮ ಕೈ ಸೇರಿದೆ. ನಾವೆಲ್ಲರೂ ಕೊಂಡು ಓದೋಣ, ಬೇರೆಯವರು ಕೊಂಡು ಓದುವಂತೆ ಪ್ರೇರೇಪಿಸೋಣ. ನಮ್ಮ ಮುಂದಿನ ಪೀಳಿಗೆಯ ಕಾರ್ಯಕರ್ತರು ಅವರು ಓದಿದರೆ ಪ್ರಾಯಶಃ ಕಾರ್ಯವನ್ನು ಇನ್ನಷ್ಟು ಚೆನ್ನಾಗಿ ಉತ್ತಮವಾಗಿ ಮಾಡಬಲ್ಲರು ಅಂತ ಅಂದ್ಕೊಂಡು ನನ್ನ ಮಾತುಗಳನ್ನು ನಾನು ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.